ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ ಕೊಡಿ ಮೇಡಮ್, ತಗೊಂಡೋಗ್ತೀನಿ. ಅಯ್ಯೋ ಪರವಾಗಿಲ್ಲ, ನಾನು ತತ್ತೀನಿ ಅನ್ನಲ್ಲ, ಪರವಾಗಿಲ್ಲ. ಅಮ್ಮವ್ರೆ, ಸಾವಿತ್ರಿ ಬಾ ಬಾ ಬಾ. ಹೆಂಗಿದ್ದೀರಿ ಶ್ರಾವಣಿ ಅಮ್ಮವ್ರೆ? ನಾನು ಚೆನ್ನಾಗಿದ್ದೀನಿ. ಆದ್ರೆ ಏನಿದು ಶ್ರಾವಣಿ ಅಮ್ಮ ಅಂತ ಎಲ್ಲ ಅನ್ಕೊಂಡು? ನೀ ನನ್ನ ಮೊದಲನೇ ಸಲ ನೋಡಿದಾಗ ಹೇಗ್ ಮಾತಾಡಿಸ್ತೀಯೋ ಈಗ್ಲೂ ಹಾಗೆ ಮಾತಾಡಿಸ್ಬೇಕು. ಆಯ್ತು ಶ್ರಾವಣಿ. ಅಯ್ಯೋ ನಂಗೆ ಈ ತರ ಎಲ್ಲ ಕರೆಯಕ್ಕೆ ಕಷ್ಟ ಆಯ್ತದೆ. ದೊಡ್ಡ ಮನೆ ಕುಡಿ ಈ ತರ ಎಲ್ಲ ಮಾತಾಡ್ಸಕ್ಕೆ. ದೊಡ್ಡ ಮನೆ ಆದ್ರೇನು, ಗೆಳೆತನದ ಮುಂದೆ, ಸಂಬಂಧದ ಮುಂದೆ ಯಾರು ಚಿಕ್ಕವರು ಅಲ್ಲ, ಯಾರು ದೊಡ್ಡವರು ಅಲ್ಲ. ಅದು ಅಲ್ಲದೆ ಈ ದೊಡ್ಡ ಮನೆ ಅಳಿಯನ್ನ ಅಂದ್ರೆ ಇವರಪ್ಪನ ಕಾಪಾಡಿದ್ದು ನೀನೆ. ಹಾಗ್ ನೋಡಿದ್ರೆ ದೊಡ್ಡ ಮನೆ ಮೇಲೆ ನಿನ್ ಋಣ ಜಾಸ್ತಿನೇ ಇದೆ. ಅಯ್ಯೋ ಅಮ್ಮವ್ರೆ, ನೀವ್ ಹಿಂಗೆಲ್ಲ ಮಾತಾಡ್ಬೇಡಿ, ನಂಗೆ ಅರ್ಗಿಸ್ಕೊಳಕ್ಕೆ ಕಷ್ಟ ಆಯ್ತದೆ. ನಾನು ಇನ್ನು ಸ್ಯಾನೆ ಸಣ್ಣೋಳು, ನೀವ್ ಹಿಂಗೆಲ್ಲ ಮಾತಾಡ್ಬಾರ್ದು. ಸರಿ ಸರಿ ಆಯ್ತು, ಈಗ ಒಳಗ್ ಬನ್ನಿ. ನೀವು ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಆದ್ರೆ ನೀನ್ ಹೀಗೆ ಹೊರಟು ನಿಂತಿರೋದು ನನಗ್ ಖುಷಿ ಆಗ್ಲಿಲ್ಲ. ನಾವು ಒಳಗ್ ಬರ್ಬೇಕು ಅಂತಂದ್ರೆ ನೀನು ನಮ್ ಜೊತೆ ಒಳಗ್ ಬರ್ಬೇಕು. ಸರಿ ಅಜ್ಜಿ, ನಿಮ್ ಮಾತ್ ಮೀರಿ ನಾನು ಎಲ್ಲಾದ್ರೂ ಹೋಗಕ್ಕಾಗತ್ತಾ? ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ, ತುಂಬಾ ಟಯರ್ಡ್ ಆಗಿರ್ತೀರಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬನ್ನಿ. ಬಾ ಸರ್. ಅಜ್ಜಿ ಹತ್ರ ಈ ವಿಷಯನ ಹೇಗೆ ಹೇಳಲಿ? ಅಪ್ಪ ನನ್ನನ್ನ ಮಗಳೇ ಅಲ್ಲ ಅಂದಮೇಲೆ ನಾನು ಅವ್ರ ಮುಂದೆ ಹೇಗಿರ್ಲಿ? ಈ ಮನೇಲಿ ಹೇಗೆ ಉಳಿಲಿ? ರಾಮಮ್ಮ, ಏನಾಯ್ತು? ಯಾಕೆ ಹೀಗೆ ನಿಂತ್ಕೊಂಡಿದ್ದೀರಾ? ಮಾವ, ಅದು ಯೋಚನೆ ಮಾಡಬೇಡಿ ಶ್ರಾವಣಿಯಮ್ಮ. ನಿಮ್ಮ ಮನಸ್ಸಲ್ಲಿ ಏನಿದೆ, ನೀವೇನು ಯೋಚಿಸ್ತಾ ಇದ್ದೀರಾ, ನಿಮ್ಮ ತಲೆಯಲ್ಲಿ ಓಡ್ತಿರೋ ಪ್ರಶ್ನೆಗಳಿಗೆ ಉತ್ತರಗಳು ಏನು ಅಂತ ನನಗೆ ಯಾವುದು ಗೊತ್ತಾಗ್ತಿಲ್ಲ. ಆದರೆ ಮುಂದೆ ಒಂದಿನ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೇ ಸಿಗುತ್ತೆ. ಸತ್ಯ ಆಕಾಶದಲ್ಲಿ ಬೆಳಗು ಸೂರ್ಯ ಇದ್ದ ಹಾಗೆ. ಒಂದೊಂದ್ಸರಿ ಮೋಡ ಕವಿದಿದೆ ಅಂತ ಸೂರ್ಯ ಇಲ್ಲ ಅಂತ ಅನ್ಕೊಳ್ಳೋದು ತಪ್ಪು. ಆ ಮೋಡ ಚೆದರಿದ ಮೇಲೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಜೀವನ ಅನ್ನೋದು ಏಳು ಬೀಳು, ನೋವು ನಲಿವು, ಸುಖ ದುಃಖಗಳು ತುಂಬಿರೋ ದಾರಿ. ಆ ದಾರಿಯಲ್ಲಿ ನಾವು ನಡೀತಾ ಇರಬೇಕಮ್ಮ. ಯಾವ ಕಡೆ ಹೋಗ್ಬೇಕು, ಯಾವ ಕಡೆ ಹೋಗ್ಬಾರ್ದು ಅನ್ನೋದನ್ನ ಆ ಭಗವಂತ ಹೇಳ್ತಾನಮ್ಮ. ಆದ್ರೆ ನೀವು ನಂದಿನಿ ಅಮ್ಮವ್ರ ಮಗಳಾಗಿ ಯಾವತ್ತೂ ನೀವು ಕುಗ್ಬಾರ್ದು. ಎಂಥ ಪರಿಸ್ಥಿತಿನೂ ಎದುರಿಸಿ ನಿಲ್ಬೇಕು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಿಮ್ಮ ಮನಸ್ಸಲ್ಲಿರೋ ವಿಚಾರಗಳ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಯಾವುದೇ ಮಾತುಗಳಿಂದ ಆ ವಿಚಾರಗಳು ಬದಲಾಗಬಾರ್ದು.